ನೀವೇನು ತಲೆ ಮೇಲೆ ಹೊತ್ಕೊಂಡಿದ್ರ ಕೇಳಜ್ಜಿ. ಚಟ್ನಿಗೆ ರೆಡಿ ಮಾಡ್ತಾ ಇದೆಯಾ? ಹ್ಯಾಪಿ ದೀಪಾವಳಿ ಅಮ್ಮ. ಹ್ಯಾಪಿ ದೀಪಾವಳಿ. ಗುಡ್ ಮಾರ್ನಿಂಗ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಜಸ್ಟ್ ಎದ್ದೆ. ಇವತ್ತು ದೀಪಾವಳಿ ಬ್ಲಾಗ್ ಮಾಡೋಣ ಅಂತ ಎದ್ದ ತಕ್ಷಣವೇ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ನೋಡಿ ನಮ್ಮ ಮನೇಲಿ ಗೋಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಫ್ಲವರ್ಸ್ ಎಲ್ಲ ಎಷ್ಟು ಚಂದ ಬಂದಿದೆ ನೋಡಿ. ವಾವ್, ಬ್ಯೂಟಿಫುಲ್ ಅಲ್ಲ? ದೇವ್ರ ಪೂಜೆ ಆಯಿತು, ಸ್ನಾನ ಆಯಿತು, ದೇವ್ರ ಪೂಜೆ ಆಯಿತು. ನೆಕ್ಸ್ಟ್ ಅಡುಗೆ ಮಾಡಬೇಕು. ತಿಂಡಿ ತಿನ್ಕೊಂಡು ಅಡುಗೆ ಮಾಡಬೇಕಪ್ಪ. ಅಡುಗೆ ಮಾಡಿ ತಿಂಡಿ ತಿನ್ಬೇಕು ಗೊತ್ತಿಲ್ಲ. ಅಮ್ಮನ ಹತ್ರ ಕೇಳೋಣ. ಅದು ಬಿಟ್ಟರೆ ಎಲ್ಲ ಪೂಜೆಗೆಲ್ಲ ರೆಡಿಯಾಗಿದೆ. ಅಪ್ಪ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ. ತಿಂಡಿ ಆಲೂಗಡ್ಡೆ ಪಲ್ಯ, ಚಟ್ನಿ, ಮಸಾಲೆ ದೋಸೆ ಆ್ಯಂಡ್ ದೆನ್ ತಿಂಡಿ ತಿನ್ಕೊಂಡು ಅಡುಗೆ ಮಾಡಬೇಕಂತ. ಸೊ ಫಸ್ಟು ತಿಂಡಿ ತಿನ್ಕೋಬೇಕಂತ. ಓಕೆ ಗೈಸ್, ಇವತ್ತಿನ ಮೆನ್ಯೂ ಬಂದುಬಿಟ್ಟು ಸೌತೆಕಾಯಿ ಪಚ್ಚಡಿ, ದೀಪಾವಳಿಗೆ ಸ್ಪೆಷಲ್ ಅಂತೆ. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಮಾಡ್ತಾಯಿದ್ದೀವಿ ಟೊಮೆಟೊ ಸಾರು, ಬಿಕಾಸ್ ರಾತ್ರಿಗೆ ನಾನ್ ವೆಜ್ ಇದೆ ಅದಕ್ಕೆ. ಆಮೇಲೆ ನೆಕ್ಸ್ಟ್ ಮಾಡ್ತಾಯಿದ್ದೀವಿ ಇದು ಕಾಲಿಫ್ಲವರ್ ಪಲ್ಯ, ಆಮೇಲೆ ಬೆಂಡೆಕಾಯ್ದು ಕ್ರಿಸ್ಪ್ ಮಾಡೋಣ. ಫಸ್ಟ್ ಮಾಡ್ತಾ ಇದ್ದೀನಿ ಸೌತೆಕಾಯಿ ಪಚ್ಚಡಿ. ನಾನು ಬೆಂಗಳೂರಿಂದ ಬರಬೇಕಾದ್ರೆ ಒಂದು ಚಾಪರ್ ತೊಗೊಬಂದಿದ್ದೆ. ಆ ಚಾಪರ್ನ ಯೂಸ್ ಮಾಡಿಕೊಂಡು ಮೋಸ್ಟ್ ಆಫ್ ದ ಕಟ್ಟಿಂಗ್ ಇವತ್ತು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೌತೆಕಾಯಿ ತಿರುಳೆಲ್ಲ ತಕ್ಕೊಂಬಿಟ್ಟು ಚಿಕ್ಕ ಚಿಕ್ಕಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿ ಒಂದೆರಡು ಸಲ ಪುಷ್ ಮಾಡಿದ್ರೆ ನಮಗೆ ಸಿಗುತ್ತೆ ಚಾಪ್ಡ್ ಕುಕುಂಬರ್. ಸೌತೆಕಾಯಿ ಪಚ್ಚಡಿಗೆ ಆನಿಯನ್ ಹಾಕೋಂಗಿಲ್ಲ. ಇವತ್ತು ದೇವರಿಗೆ ಎಡೆ ಇಡಬೇಕಾಗಿರೋದ್ರಿಂದ ಹಾಗಾಗಿ ಬರೀ ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹೆಸರು ಬೇಳೆ ಇದಿಷ್ಟನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀವಿ ಇವತ್ತಿನ ಸೌತೆಕಾಯಿ ಪಚ್ಚಡಿನ. ಹಸಿಮೆಣಸು ಒಂದು ಹಾಕ್ತೀವಿ ಅದ್ರ ಜೊತೆಗೆ. ಕ್ಯಾಬೇಜ್ ಪಲ್ಯ ಮಾಡಬೇಕು. ಸೊ ರೆಸಿಪಿ ನೋಡ್ಕೊಂಡು ಆಬ್ವಿಯಸ್ಲಿ ನಂಗೆ ಗೊತ್ತಿಲ್ಲ. ನನ್ನ ಸ್ಟೈಲಲ್ಲೇ ಮಾಡ್ತೀನಿ, ಯಾಕಂದ್ರೆ ನಂಗೆ ಇದಿಷ್ಟ ಆಗ್ತಾ ಇಲ್ಲ. ಓಕೆ, ಫಸ್ಟ್ ಟೈಮ್ ಮಾಡೋಣ ಅಂತ ಹೇಳಿದ್ರೆ ಕ್ಲೀನಿಂಗ್. ಸೊ ಹೌ ಡು ವಿ ಕ್ಲೀನ್ ಇಟ್? ಕಾಲಿಫ್ಲವರಲ್ಲಿ ತುಂಬ ಜರ್ಮ್ಸ್ ಇರುತ್ತೆ, ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಬಿಸಿ ಕುದೀತಾ ಇರೋ ನೀರಿಗೆ ಕಾಲಿಫ್ಲವರ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಕುದಿಸ್ಕೊಂಡು, ಆಮೇಲೆ ತಣ್ಣಗಿರೋ ನೀರಲ್ಲಿ ಇನ್ನೊಂದ್ಸಲ ತೊಳ್ಕೊಂಡು ಮತ್ತೆ ಬಿಸಿ ನೀರಿಗೆಲ್ಲ ಹಾಕಿ ತೊಳ್ಕೊಂಡು ಆಮೇಲೆ ನೀವು ಪಲ್ಯ ಮಾಡ್ಕೋಬೇಕು. ನಾನಿವತ್ತು ಮಲ್ಟಿ ಟಾಸ್ಕಿಂಗ್ ಮಾಡಿ ಅಡುಗೆ ಮಾಡ್ತಾಯಿದ್ದೀನಿ. ಒಂದು ಕಡೆ ಕಾಲಿಫ್ಲವರ್ ನೀರು ಕುದಿಯೋಕೆ ಇಡ್ತೀನಿ, ಇನ್ನೊಂದು ಕಡೆ ಟೊಮೆಟೊನ ಚಾಪ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾನು ಮಾಡ್ತಾಯಿದ್ದೀನಿ ಟೊಮೆಟೊ ರಸಮ್. ಹಬ್ಬಕ್ಕೆ ಅಂತ 5 kg ಟೊಮೆಟೊ ತಂದಿದ್ವಿ. ಹಾಗಾಗಿ ಟೊಮೆಟೊ ಖಾಲಿ ಮಾಡಬೇಕು ಅಂತ ಅಮ್ಮ ಹೇಳಿದ್ದಾರೆ. ಎಲ್ಲದಕ್ಕೂ ಜಾಸ್ತಿ ಟೊಮೆಟೊ ಹಾಕಿಬಿಟ್ಟು ಅಡುಗೆ ಮಾಡ್ತಾಯಿದ್ದೀವಿ. ಚಾಪರ್ ಇರೋದ್ರಿಂದ ಎಲ್ಲದನ್ನೂ ಚಾಪ್ ಮಾಡ್ಕೊಳೋದು ತುಂಬ ಈಸಿಯಾಗಿ ಹೋಗ್ಬಿಟ್ಟಿತ್ತು. ನಾನು ಒಂದೊಂದೇ ಸಲನೇ 5 ಟೊಮೆಟೊ 5 ಈರುಳ್ಳಿನ ಟಕ್ ಅಂತ ಹೆಚ್ಕೊತಾ ಇದ್ದೆ. ಇವತ್ತೆಲ್ಲ ಅಡುಗೆ ನಾನೇ ಮಾಡ್ತಾ ಇರೋದ್ರಿಂದ ನನಗೆ ಏನೇನು ಬೇಕು ಅದನ್ನೆಲ್ಲ ಫಸ್ಟು ಹೆಚ್ಚಿಟ್ಕೊಂಡು ಒಂದೇ ಸಲ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಐಡಿಯಾ ಆಗಿತ್ತು. ಅದಕ್ಕೆ ಆನಿಯನ್ನು, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಚಾಪ್ ಮಾಡ್ಕೊತಾ ಇದ್ದೀನಿ. ಕಾಲಿಫ್ಲವರ್ನ ಬಿಸಿನೀರಿಂದ ತಗೊಂಡು ನೆಕ್ಸ್ಟು ತಣ್ಣೀರಿಗೆ ಹಾಕೋತಾ ಇದ್ದೀನಿ. ಅದ್ರ ಸ್ಟೆಮ್ಮೆಲ್ಲ ಆಮೇಲೆ ತೆಗೆದು ಮತ್ತೆ ಚಾಪರಿಗೆ ಹಾಕ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊತೀನಿ. ಕಾಲಿಫ್ಲವರ್ ಪಲ್ಯ ಹೆಂಗೆ ಮಾಡೋದಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಬಟ್ ಆದರೂ ಏನೋ ನನ್ನದೇ ಮೆಥಡಲ್ಲಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ನೋಡಿದೆ, ಯಾವುದು ರೆಸಿಪೀಸ್ ಅಷ್ಟೊಂದು ಈಸಿ ಮತ್ತು ಕನ್ವೀನಿಯೆಂಟ್ ಅಂತ ಅನಿಸಿಲ್ಲ. ಅದಕ್ಕೆ ನನ್ನದೇ ನಾರ್ಮಲಾಗಿ ಹೆಂಗೆ ಪಲ್ಯ ಮಾಡ್ತೀವಲ್ಲ ಹಂಗೆ ಮಾಡೋಣ ಅಂತ ಐಡಿಯಾ ಇದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೊಮೆಟೊ ಸಾರು ಮತ್ತು ಕಾಲಿಫ್ಲವರ್ ಪಲ್ಯ ಒಟ್ಟೊಟ್ಟಿಗೆ 2 ಸ್ಟವಲ್ಲಿ ಇಟ್ಕೊಂಡು. ಯಾಕಂದರೆ ಆಲ್ಮೋಸ್ಟ್ ಎರಡಕ್ಕೂ ಸ್ಟಾರ್ಟಿಂಗ್ ಸೇಮೇ ಇರುತ್ತೆ. ಎಣ್ಣೆ ಹಾಕೋಬೇಕು, ಮಸ್ಟರ್ಡ್ ಹಾಕೋಬೇಕು, ಜೀರಿಗೆ ಹಾಕೋಬೇಕು, ಬೆಳ್ಳುಳ್ಳಿ ಈರುಳ್ಳಿ ಹಾಕೋಬೇಕು, ಹಸಿಮೆಣಸು ಬೇವಿನ ಸೊಪ್ಪು ಹಾಕೋಬೇಕು. ಟೊಮೆಟೊ ಸಾರಿಗೆ ಸ್ವಲ್ಪ ಟೊಮೆಟೊ ಹಾಕಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನೀರು ಹಾಕ್ತೀನಿ. ಕಾಲಿಫ್ಲವರ್ ಪಲ್ಯಕ್ಕೆ ಬರೀ ಕಾಲಿಫ್ಲವರ್ ಹಾಕ್ತೀನಿ, ಅಷ್ಟೇ ಡಿಫ್ರೆನ್ಸು. ಅದು ಬಿಟ್ಟು ಇನ್ನೆಲ್ಲ ಸೇಮ್ ಸ್ಟೆಪ್ಸ್ನೇ ಫಾಲೋ ಮಾಡಿ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಈಸಿ ಆಗಲಿ ಅಂತ.
ಇವತ್ತು ಮಾಡೋ ಯಾವ ಅಡುಗೆನೂ ಟೇಸ್ಟ್ ಮಾಡ್ದೇ ನೋಡಬೇಕು. ಅದು ನಂಗೆ ಆ್ಯಕ್ಚುಲಿ ಅಡ್ವಾಂಟೇಜ್. ಬಿಕಾಸ್ ನಾನು ಬೇರೆ ಟೈಮಲ್ಲೂ ಟೇಸ್ಟ್ ನೋಡಿ ಅಡುಗೆ ಮಾಡಲ್ಲ. ನಾನು ಅಡುಗೆ ಮಾಡಿದ್ಮೇಲೆ ಬೇರೆ ಯಾರಾದರೂ ಉಪ್ಪು ಖಾರ ಹುಳಿ ಕರೆಕ್ಟ್ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡಬೇಕು. ನಾನೇ ನೋಡಿದ್ರೆ ನನಗೆ ಪರ್ಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಅದು ನನ್ನ ಪ್ರಾಬ್ಲಮ್ಮು. ಹಾಗಾಗಿ ನಂಗೆ ಹಬ್ಬದ ಟೈಮಲ್ಲಿ ಅಡುಗೆ ಮಾಡೋದು ತುಂಬ ಈಸಿ. ನನಗೆ ಟೇಸ್ಟ್ ನೋಡ್ದೇ ಮಾಡಿ 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 ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವತ್ತು ಅಮ್ಮಂಗೆ ಬೇರೆ ಎಲ್ಲ ತುಂಬ ಕೆಲಸ ಇರುತ್ತೆ ಅಂತ ನಾನಿವತ್ತು ನಂಗೆ ರಜೆ ಇಲ್ಲ ಅಂತ ಹೇಳಿದ್ರು ರಜೆ ಹಾಕ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ನಂಗೆ ಲಾಸ್ಟಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ನನಗೇನು ಸುಮ್ಮನೆ ಆಫೀಸ್ ವರ್ಕ್ ಆಗಿದ್ದರೆ ಕುತ್ಕೊಂಡು ಕೆಲಸ ಮಾಡ್ಬೋದಿತ್ತಲ್ಲ. ಈ ಅಡುಗೆ ಕೆಲಸ 1 2 108 ಕೆಲಸಗಳು, ಕೈ ಕಾಲೆಲ್ಲ ಬಿದ್ದೋಯ್ತು ಇವತ್ತು ಅಡುಗೆ ಮಾಡಿ. ಇವತ್ತು ನಮ್ಮನೇಲಿ 2 ಥರ ಅಡುಗೆ ಆಗಬೇಕು. ಮಧ್ಯಾಹ್ನಕ್ಕೆ ವೆಜ್, ರಾತ್ರಿಗೆ ನಾನ್ ವೆಜ್. ಅದಕ್ಕೆ ವೆಜ್ನ ತುಂಬ ಸಿಂಪಲ್ಲಾಗಿ ಒಂದು 4-5 ಅಷ್ಟೇ ವೆರೈಟಿ ಮಾಡಿ ಮಾಡ್ತಾಯಿದ್ದೀವಿ. ಈವ್ನಿಂಗ್ ಮತ್ತೆ ನಾನ್ ವೆಜ್ ಮಾಡೋಕ್ಕಿದೆ, ಫಿಶ್ ಮಾಡೋಕ್ಕಿದೆ, ಚಿಕನ್ ಮಾಡೋಕ್ಕಿದೆ, ಮತ್ತು ಇಡ್ಲಿ ದೋಸೆ ಅಂತ ಸುಮಾರು ಕೆಲಸ ಇರುತ್ತೆ. ಅದಕ್ಕೆ ಮಧ್ಯಾಹ್ನದ ಅಡುಗೆನ ನಾನು ಬಯಸ್ಕೊಂಡಿದ್ದೆ. ಸಿಂಪಲ್ಲಾಗಿ ಅದಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು ತಿಳಿಸಾರು. ಬಿಕಾಸ್ ಅದು ಮಧ್ಯಾಹ್ನಕ್ಕೂ ಆಗುತ್ತೆ, ರಾತ್ರಿಗೂ ತಿಳಿಸಾರು ಅನ್ನ ತಿನ್ನೋಕ್ಕಾಗುತ್ತೆ ಅಂತ. ಹಬ್ಬ ಅಂದಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕಲ್ಲ. ಬೆಂಡೆಕಾಯಿ ಕ್ರಿಸ್ಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಬೆಂಡೆಕಾಯಿ ಫ್ರೈ. ಇದು ಮಾಡ್ಕೊಳ್ಳೋದು ತುಂಬ ಈಸಿ, ಬಟ್ ಇದಕ್ಕೆ ಹೆಚ್ಕೊಳ್ಳೋದು ತುಂಬ ಕಷ್ಟ. ನೀಟಾಗಿ ಇದನ್ನು 4 ಸ್ಲೈಸ್ ಮಾಡಿಕೊಂಡು ಮಧ್ಯೆ ಇರೋ ಎಲ್ಲ ಕಾಳನ್ನೆಲ್ಲ ತಕ್ಕೊಂಡು ಚಿಕ್ಕ ಸ್ಲೈಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಆ ಸ್ಲೈಸ್ಗಳಿಗೆ ಎಲ್ಲ ಪೌಡರ್ಗೆಲ್ಲ ಮಿಕ್ಸ್ ಮಾಡಿ, ಅಂದರೆ ಕಡಲೆ ಹಿಟ್ಟು, ಖಾರದ ಪುಡಿ, ಕಬಾಬ್ ಪೌಡ್ರದ್ದು ಅದು ಹಾಕೋಬೇಕು. ಈ ಥರ ಉಪ್ಪು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕೊಳ್ದೇ ನೀಟಾಗಿ ಕಲಿಸ್ಕೊಂಡು ಎಣ್ಣೆಗೆ ಬಿಟ್ಟರೆ ಅದು ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ಎಲ್ಲರಿಗೂ ಇದೇ ತುಂಬ ಇಷ್ಟ ಆಗಿದ್ದು ಇವತ್ತು ಮಾಡಿರೋ ಅಡುಗೆಯಲ್ಲಿ. ಈ ಕ್ರಿಸ್ಪಿ ಬೆಂಡಿನ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟ್ ತೊಗೋತಾ ಇದ್ದೀನಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಸಾನ್ಸ್ಕೊತಾ ಇದ್ದೀನಿ, ಯಾವ ಲಮ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಹಾಕೋತಿದ್ದೀನಿ ಸ್ಪೈಸಿ ಇರಲಿ ಅಂತ. ಸ್ವಲ್ಪ ಕೊರಿಯಂಡರ್ ಪೌಡ್ರು, ಆರಿಗ್ಯಾನೋ ಹಾಕೋತಾ ಇದ್ದೀನಿ, ಜೀರಾ ಪೌಡ್ರು, ಗರಂ ಮಸಾಲ ಪೌಡರ್, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕಬಾಬ್ ಪೌಡ್ರು ಮಿಕ್ಸ್ ಮಾಡಿಕೊಂಡೆ ನಾನು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈ ಬಿಂಡಿನ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲಿಂದ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಅದರಷ್ಟಕ್ಕೆ ಅದೇ ಸ್ವಲ್ಪ ವೆಟ್ ಆದಂಗೆ ಆಗುತ್ತೆ. ನೀರು ಹಾಕೊಳ್ಳೋಕೆ ಹೋಗ್ಬಿಡಿ, ನೀರು ಹಾಕೊಳ್ಳೋಕೆ ಹೋದರೆ ಸ್ವಲ್ಪ ಒದ್ದೆ ಥರ ಆಗುತ್ತೆ, ಚೆನ್ನಾಗಿ ಬರಲ್ಲ. ಅದ್ರ ಮಧ್ಯೆ ನಾನು ಅಮ್ಮಂಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಇಟ್ಕೊತಾ ಇದ್ದೀನಿ ಬಾಣಲಿ, ಅದಕ್ಕೆ ಹಾಕೋತಾ ಇದ್ದೀನಿ ಎಣ್ಣೆ. ಇವಾಗ ನಾನು ಅಮ್ಮ ಚಟ್ಟಂಬಡೆಗೆ ರೆಡಿ ಮಾಡಿಟ್ಟಿದ್ದು ಅದನ್ನೇ ಇವತ್ತು ಚಟ್ಟಂಬಡೆ ಮಾಡ್ಕೊತಾ ಇದ್ದೀನಿ. ಚಟ್ಟಂಬಡೆ ಆದಮೇಲೆ ಅದೇ ಎಣ್ಣೆಯಲ್ಲಿ ಈ ಬಿಂಡಿ ಫ್ರೈನು ನಾನು ಮಾಡ್ಕೊತೀನಿ. ಸೊ ಬಿಂಡಿ ಫ್ರೈ ನೀವು ನೋಡ್ಬೋದು ಎಷ್ಟು ಸ್ವಲ್ಪ ನಾನು ನೀರು ಹಾಕೋಬಿಟ್ಟೆ, ಯಾಕಂದರೆ ತುಂಬ ಡ್ರೈ ಆಯಿತು ಅಂತ ಅನಿಸ್ತು. ಒಂದೇ ಒಂದು ಡ್ರಾಪ್ ನೀರು ಹಾಕ್ಕೊಂಡೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಬೇಕಾದ್ರೆ ಎಲ್ಲ ಈ ಥರ ಅಂಟ್ಕೊಂಡಿತ್ತು. ನೀವು ನೀರು ಹಾಕೊಳ್ಳೋಕೆ ಹೋಗ್ಬೇಡಿ, ನೀರು ಹಾಕೊಳ್ಳಿಲ್ಲ ಅಂದರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಕ್ರಿಸ್ಪಿಯಾಗೇ ಬಂದಿತ್ತು, ಬಿಕಾಸ್ ನೀವು ಕಡಲೆ ಹಿಟ್ಟು ಹಾಕ್ಕೊಂಡು ಎಣ್ಣೆಗೆ ಬಿಟ್ಟಿರೋದ್ರಿಂದ ಕ್ರಿಸ್ಪಿಯಾಗಿ ಆಲ್ವೇಸ್ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಿಮಗೆ ಒಂದ್ರ ಮೇಲೆ ಒಂದು ಅಂಟ್ಕೊಂಡ್ಬಿಡುತ್ತೆ. ಅದೇ ನೀವು ನೀರು ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಗರಿಯಾಗಿ ಸಪ್ರೇಟಾಗಿರುತ್ತೆ, ಅಷ್ಟೇ ಡಿಫ್ರೆನ್ಸು. ನಾವೆಲ್ಲ ಬಡಿಸ್ಬಿಟ್ಟು ಧೂಪ ಹಾಕ್ಬಿಟ್ಟು ಇವಾಗ ನಾವು ಊಟ ಬಡಿಸ್ಕೊತಾ ಇದ್ದೀವಿ. ನೀವು ನೋಡ್ಬೋದು ನಮ್ಮನೆ ವೆರೈಟೀಸ್. ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಚಟ್ಟಂಬಡೆ, ಬಿಂಡಿ ಫ್ರೈ, ಚಟ್ನಿ ಇತ್ತು, ಆಮೇಲೆ ಕಾಲಿಫ್ಲವರ್ ಪಲ್ಯ, ಕೋಸಂಬರಿ, ಆಲೂಗಡ್ಡೆ ಪಲ್ಯ, ಪಾಯಸ, ಅನ್ನ ಆ್ಯಂಡ್ ರಸಮ್. ಇದಿಷ್ಟು ಆಗಿತ್ತು ಇವತ್ತು ನಮ್ಮನೆ ಸ್ಪೆಷಲ್. ಅಡುಗೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬೆಂಡೆಕಾಯಿ ಹೆಂಗಿದೆ? ಏನು ಇಷ್ಟ ಆಯ್ತು ಅಡುಗೆ? ನಿಂಗೆ ಏನು ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆ. ಹೀರೋ, ಬೆಂಡೆಕಾಯಿ, ಚಟ್ಟಂಬಡೆ, ನೀವೆಲ್ಲ ಹೊಟ್ಟೆ ತುಂಬ ತಿಂದ್ರೆ ಹುಳಿ ಪಲ್ಯ ಚೆನ್ನಾಗಿದೆ ಅಂತ ಅರ್ಥ. ನೀವು ಬಿಕ್ಕಿನ ತಿಂದ್ರೆ ಅದೆಂತ ಚೆನ್ನಾಗಿದೆ? ಅದಲ್ಲ ಪ್ರಶ್ನೆ, ನಾನು ಅಡುಗೆ ಮಾಡಿದ್ದು ಹೆಂಗಿದೆ? ನೀನೇ ಅಡುಗೆ ಮಾಡಿ, ಅಡುಗೆ ಚೆನ್ನಾಗಿದೆ. ಊಟ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ, ನೀವು ತಿಂದಾನೆ ಚೆನ್ನಾಗಿಲ್ಲ ಅಂತ. ತಿಳಿಸರ್ ಹೆಂಗಿದೆ ಅಮ್ಮ? ಪಾಯಸನೂ ಚೆನ್ನಾಗಿದೆ, ಅಮ್ಮನ ಪಾಯಸ. ಆಮೇಲೆ ಅನ್ನ. ಎಲ್ಲ ಅಡುಗೆ ನಂದೇ ಇವತ್ತು. ಎಷ್ಟು ಚೆನ್ನಾಗಿ ತಿಂದಿದ್ದೆ ನಾನು. ಅಮ್ಮನ ತಟ್ಟೆ. ಅಪ್ಪಗೆ ರಾತ್ರಿಗೆ ಏನು ಬೇಕಪ್ಪ? ರಾತ್ರಿಗೆ ಚಿಕನ್ ಕಬಾಬು, ಚಿಕನ್ ಪೆಪ್ಪರು, ನಿಮ್ಮ ಹೋಟ್ಲಾ? ಮಟನ್ ಫ್ರೈ, ಸಾಲಿಡ್ ರೈಸು. ಸಾಲಿಡ್ ರೈಸ್ ಅಮ್ಮ. ಸಾಕಾ? ಇನ್ನೊಂದೇನಾದ್ರು ಬೇಕಾ? ಸಾಲಿಡ್ ರೈಸ್ ಅಂದ್ರೆ ಎಲ್ಲ ತರದ ರೈಸ್ಗಳು ಅಂತ ಆಯ್ತಾ. ಕಪ್ಪದನ್ನ ಹಿಡಿದು ಗೀ ರೈಸ್ ಇಂದ ಹಿಡಿದು ಎಲ್ಲ ಸೇರಿ ಬರ್ತದೆ. 7 ಐಟಮ್ ಬರ್ತದೆ ಸಾಲಿಡ್ ರೈಸ್. ಅಮ್ಮ ಕೇಳಿಸ್ಕೊಂಡೆ. ಈಗ ಸಾಲಿಡ್ ರೈಸ್ ಮಾಡಕ್ ಶುರು ಮಾಡ್ಬೇಕಾಗುತ್ತೆ.
ಊಟ ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ನಾನ್ ವೆಜ್ ಅಡುಗೆ. ನಾನು ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ. ಫಸ್ಟ್ ನಾನು ಇಟ್ಕೊಂಡೆ ಒಂದು ಪ್ಯಾನ್, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣಸನ್ನ ಹಾಕೋತಾ ಇದ್ದೀನಿ. ಹಸಿಮೆಣಸು ಚಟ್ಪಟ ಅಂತ ಹೇಳಿ ಸ್ವಲ್ಪ ಕೆಂಪಗಾದ್ಮೇಲೆ ಅದಕ್ಕೆ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಬೇವಿನ ಸೊಪ್ಪು, ಚಾಪ್ ಮಾಡ್ಕೊಂಡಿರುವಂಥ ಆನಿಯನ್ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಸ್ವಲ್ಪ ಬ್ರೌನಿಷ್ ಬರೋ ತನಕ ಬಿಟ್ಟು ಆದಮೇಲೆ ಅದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡ್ರೆ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ, ಯಾಕಂದರೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ. ಉಪ್ಪು ಆಲ್ರೆಡಿ ಚಿಕನಿಗೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ, ಸೊ ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಗರಂ ಮಸಾಲ, ಆಮೇಲೆ ಸ್ವಲ್ಪ ಪೆಪ್ಪರ್ ಹಾಕೋತಾ ಇದ್ದೀನಿ, ಜೀರಿಗೆ ಪೌಡ್ರ್ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಪೌಡ್ರ್ ಹಾಕೋತಾ ಇದ್ದೀನಿ, ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕೊಂಡ್ಮೇಲೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ದೀಪಾವಳಿಲಿ ಎಡೆಗಿಡಕ್ಕೆ ನಾವು ಉದ್ದ ದೋಸೆ ಮಾಡ್ಕೋಬೇಕು, ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಿಕನು ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಲೆಮನ್ ಹಾಕ್ಕೊಂಡು 1-2 ಸ್ಪೂನ್ ವಾಟರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗಲಿ ಮಸಾಲ ಎಲ್ಲ ಅಂತ. ಇದು ಹಾಕ್ಕೊಂಡು ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೆಂದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಇದನ್ನು ಫಿನಿಶ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ಇಸ್ ರೆಡಿ. ಇವತ್ತಿನ ಅಡುಗೆ ಇಲ್ಲಿಗೆ ಮುಗೀತು. ನಮ್ಮಮ್ಮ ಚಿಕನ್ ಸಾರು, ಫಿಶ್ ಫ್ರೈ ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು. ಸೊ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಮ್ಮದು ರಾತ್ರಿಯ ಊಟ. ಇಡ್ಲಿ ಇತ್ತು, ಚಿಕನ್ ಸಾಂಬಾರ್ ಆ್ಯಂಡ್ ಚಿಕನ್ ಫ್ರೈ ಇತ್ತು ನಾನು ಮಾಡಿದ್ದು. ಅದಾದಮೇಲೆ ಲಿವರ್ ಫ್ರೈ, ಬಂಗಡೆ, ಬೂತಾಯಿ ಅಂತ 2 ಥರ ಮೀನಿತ್ತು. ನಾವು ಮೀನನ್ನು ಬಚ್ಚಿದ ಮೀನು ಅಂತ ಮಾಡ್ತೀವಿ, ಅದರಲ್ಲಿ ಈ ಥರ ಒಂದು ಮೀನು ಸಾರು ಮಾಡ್ತಾರೆ. ಇದು ಮತ್ತು ಇಡ್ಲಿ ಸಖತ್ತಾಗಿರೋ ಕಾಂಬಿನೇಷನ್. ಇದಾಗಿತ್ತು ನಮ್ಮ ದೀಪಾವಳಿ ಅಡುಗೆ. ಹ್ಯಾಪಿ ದೀಪಾವಳಿ ಎವ್ರಿವನ್.